ಹಾಯ್ ಎಲ್ಲರಿಗೂ, ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೈಲಿ ಮೇಕಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ವಿತ್ ಸಿಂಪಲ್ ಸ್ಟೆಪ್ಸ್ ಲೈಕ್ ಪ್ರಿಪಿಂಗ್ ಅಪ್ ದ ಸ್ಕಿನ್. ಅದಾದಮೇಲೆ ಯಾವ ಫೌಂಡೇಶನ್ ಹೇಗೆ ಚೂಸ್ ಮಾಡೋದು ಅದು ಹೇಳ್ತೀನಿ. ಆ್ಯಂಡ್ ದೆನ್ ವಿಲ್ ಗೋ ವಿತ್ ಐ ಮೇಕಪ್ ಆ್ಯಂಡ್ ದೆನ್ ವಿಲ್ ಫಿನಿಶ್ ಇಟ್ ಆಫ್ ವಿತ್ ಲಿಪ್ ಮೇಕಪ್. ಓಕೆ, ಸೊ ಈ ವಿಡಿಯೋ ವಿಲ್ ಬಿ ಯೂಸ್ಫುಲ್ ಫಾರ್ ಸ್ಕೂಲ್ ಗೋಯರ್ಸ್, ಆಫೀಸ್ ಗೋಯರ್ಸ್ ಮತ್ತು ಕಾಲೇಜ್ ಹೋಗೋರಿಗೆ, ಅರ್ಜೆಂಟಲ್ಲಿ ಮೇಕಪ್ ಮಾಡ್ಕೊಳ್ಬೇಕಾಗಿರುತ್ತೆ, ಟೈಮ್ ಇರಲ್ಲ, ಸೊ ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಿರೋದು ಬಂದು ಆಕ್ವಾಲಾಜಿಕಾ ಮಾಯಿಶ್ಚರೈಸರ್. ಸೊ ಇದಕ್ಕೆ ಮುಂಚೆ ನೀವು ಟೋನರ್ ಯೂಸ್ ಮಾಡಬೇಕು ಅಂದರೆ ಯು ಕ್ಯಾನ್ ಯೂಸ್ ಗುಲಾಬ್ರಿ ಜೆಲ್. ಸೊ ಫಸ್ಟ್ ಅದನ್ನು ಹಾಕಿ ಅದು ಡ್ರೈ ಆದಮೇಲೆ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಮಾಯಿಶ್ಚರೈಸರ್ಸ್. ಬಟ್ ನನಗೆ ಬೇಕಾಗಿಲ್ಲ ಅನ್ನೋ ರೀಸನ್ನಿಂದ ಐ ಆಮ್ ಗೋಯಿಂಗ್ ಡೈರೆಕ್ಟ್ಲಿ ವಿತ್ ಮಾಯಿಶ್ಚರೈಸರ್ ಫಸ್ಟ್. ಸೊ ಇದು ಪ್ರಾಡಕ್ಟ್ ಯೂಸ್ ಮಾಡ್ತಿರೋದು ಆಕ್ವಾಲಾಜಿಕಾ ಮಾಯಿಶ್ಚರೈಸರ್ ಫಸ್ಟ್. ಸೊ ನೀವು ನೋಡ್ಬೋದು ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಇಟ್ಸ್ ಬೇಸಿಕಲಿ ನೀವು ನೀರು ಹಾಕ್ಕೊಂಡಂಗಿರುತ್ತೆ. ಅದು ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ, ಸ್ಲೈಮಿ ಥರ ಇದೆ, ಬಟ್ ಇಟ್ ಬ್ಲೆಂಡ್ಸ್ ವೆರಿ ವೆಲ್. ಸೊ ತಿಕ್ಬಿಡೋಣ ಫಸ್ಟು. ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತಾ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಆಫ್ಟರ್ ಅಪ್ಲಿಕೇಶನ್ ಇಟ್ ಲುಕ್ಸ್ ಲೈಕ್ ದಿಸ್. ಸೊ ನೀವು ಹಚ್ಚಿದ ತಕ್ಷಣ ಹೇಗೆ ಫೀಲ್ ಆಗುತ್ತೆ ಅಂದರೆ ಪ್ಲಂಪಿ ಥರ ಫೀಲ್ ಆಗುತ್ತೆ. ಬಟ್ ಅಷ್ಟು ಆಯಿಲಿನೆಸ್ ಇರಲ್ಲ ಮತ್ತು ಸ್ಟಿಕ್ಕಿ ಇರಲ್ಲ, ಕೇಕಿ ಆಗಿರಲ್ಲ. ಸೊ ಎಸ್, ಹಚ್ಚಿದ ಮೇಲೆ ಈ ಥರ ಕಾಣಿಸುತ್ತೆ. ಯು ಕ್ಯಾನ್ ಸಿ ಇಟ್ಸ್ ವೆರಿ ಹೈಡ್ರೇಟೆಡ್ ನಾವು. ಸೊ ಇವಾಗ ಇದಾಯಿತು. ನೆಕ್ಸ್ಟ್ ನಾನು ಇದ್ರ ಜೊತೆಗೆ ಹೌ ಐ ಯೂಸ್ ದಿಸ್ ಫೌಂಡೇಶನ್ ಇಸ್ ಟೆಸ್ಟ್ ಮಾಡ್ತೀನಿ. ಸೊ ಟೆಸ್ಟ್ ಮಾಡಾದ್ಮೇಲೆ ಯಾವ ಮಾಯಿಶ್ಚರೈಸರ್ ಜೊತೆ ಯಾವ ಫೌಂಡೇಶನ್ ಹೋಗುತ್ತೆ ಅನ್ನೋ ಟೆಸ್ಟ್ ಮಾಡಬೇಕು. ಐ ಟ್ರೈಡ್ ವಿತ್ ಲ್ಯಾಕ್ಮೆ, ಬಟ್ ಅದು ತುಂಬ ಕೇಕಿಯಾಗಿ ಕಾಣಿಸೋದು. ಅದಾದಮೇಲೆ ಈ ಕಾಂಪ್ಯಾಕ್ಟ್ ಪೌಡರ್ಸ್ ಡೈರೆಕ್ಟಾಗಿ ಅಪ್ಲೈ ಮಾಡೋದು ಟೆಸ್ಟ್ ಮಾಡಿದೆ. ಅದು ಅಗೇನ್ ಇಟ್ ಯೂಸ್ ಟು ಲುಕ್ ಲೈಕ್ ವೈಟ್ ಬೂತ ಥರ ಕಾಣಿಸೋದು. ಬಟ್ NYB ಅವ್ರದ್ದು ಇನ್ ದ ಶೇಡ್ ಆಫ್ ಕ್ವೀನ್ಸ್ ರಾಯಲ್ NYB FCS 17 ಅಂತೇನೋ ಇದೆ, ಫೌಂಡೇಶನ್ ಕನ್ಸೀಲರ್ ಸ್ಟಿಕ್ NYB ಅವರು. ಐ ಹೋಪ್ ಇದು ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನಿಮಗೆ. ಸೊ ದಿಸ್ ಗೋಸ್ ವೆರಿ ವೆಲ್. ಸ್ಟಿಕ್ ಥರ ಇದೆ, ವೆರಿ ಈಸಿ ಟು ಅಪ್ಲೈ. ಈ ಥರ ಸ್ಟಿಕ್ ಥರ ಇದೆ, ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ದಿಸ್ ಇಸ್ ಫೌಂಡೇಶನ್ ಕಮ್ ಕನ್ಸೀಲರ್. ಸೊ 2-3 ಪ್ರಾಡಕ್ಟ್ಸ್ ಹಾಕೋದಕ್ಕಿಂತ ಯು ಕ್ಯಾನ್ ಯೂಸ್ ದಿಸ್. ಓಕೆ, ಐ ಶೋ. ಸೊ ಈ ಥರ ನೀಟಾಗಿ ಅಪ್ಲೈ ಮಾಡಿ ಯೂಸಿಂಗ್ ಅ ಬ್ಯೂಟಿ ಬ್ಲೆಂಡರ್ ಅಪ್ಲೈ ಮಾಡ್ಕೋಬೇಕು. ತೀರಾ ರಬ್ ಮಾಡೋದಲ್ಲ, ಡ್ಯಾಪ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕು. ಲೈಟಾಗಿ ರಬ್ ಮಾಡ್ಕೊಳ್ಬೇಕಾಗತ್ತೆ ಫಾರ್ ದ್ಯಾಟ್ ಎಕ್ಸ್ಟ್ರಾ ಕವರೇಜ್. ಇವಾಗ ನೋಡಿ ಹಣೆ ಫುಲ್ ಬ್ಲೆಂಡ್ ಮಾಡಿದ್ದೀನಿ. ಇಟ್ಸ್ ಗೋಯಿಂಗ್ ಸೋ ವೆಲ್. ಅಂದರೆ ಅಷ್ಟು ಕೇಕಿಯಾಗಿ ಕಾಣಿಸ್ತಾ ಇಲ್ಲ. ಇಟ್ಸ್
like blending with the moisturizer very well. Okay, we'll finish it out for the entire. ಸೊ ನಾವು ಕಂಪ್ಲೀಟ್ ಬ್ಲೆಂಡಿಂಗ್ ಆಗಿದೆ. ಯು ಕ್ಯಾನ್ ಸಿ ಇಟ್ಸ್ ನಾಟ್ ಕೇಕಿಯಾಗಿ ಕಾಣಿಸ್ತಾ ಇಲ್ಲ, ನೀಟಾಗಿ ಬ್ಲೆಂಡ್ ಆಗಿದೆ. ಬಟ್ ನೀವು NYB ಅವರ ಫೌಂಡೇಶನ್ ಆ್ಯಂಡ್ ಕನ್ಸಿಲರ್ ಸ್ಟಿಕ್ ಬದಲು ಇಫ್ ಯು ಯೂಸ್ ಲ್ಯಾಕ್ಮೆ ಆರ್ ಕಾಂಪ್ಯಾಕ್ಟ್ ಪೌಡರ್ ಆ ಥರ ಏನಾದರೂ ಯೂಸ್ ಮಾಡಿದ್ರೆ ಇಟ್ ಲುಕ್ ಕೇಕಿ. ಸೊ ನೀವು ಏನು ಮಾಡಬೇಕು, ವೆನ್ ಯು ಆರ್ ಚೂಸಿಂಗ್ ಮಾಯಿಶ್ಚರೈಸರ್ ಆರ್ ಯುವರ್ ಫೌಂಡೇಶನ್ ಮೇಕಪ್ ಮಾಡ್ಕೊಳ್ಳೋ ಟೈಮಲ್ಲಿ ಯು ಹ್ಯಾವ್ ಟು ಚೆಕ್ ಇದು ಬ್ಲೆಂಡ್ ಆಗುತ್ತಾ, ನೀಟಾಗಿ ಕವರೇಜ್ ಕೊಡುತ್ತಾ, ಅದೆಲ್ಲ ಚೆಕ್ ಮಾಡಿ ದೆನ್ ಯು ಹ್ಯಾವ್ ಟು ಯೂಸ್. ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕಾಗತ್ತೆ ವಿಚ್ ಇಸ್ ರಿಕ್ವೈರ್ಡ್ ಇನ್ ಆರ್ಡರ್ ಟು ಲುಕ್ ಪ್ರಿಟಿ ಗುಡ್ ಇನ್ ಯುವರ್ ಅಕೇಶನ್ಸ್. ಸೊ ದ್ಯಾಟ್ ಯು ಗೈಸ್ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಇವಾಗ ಬ್ಲೆಂಡ್ ಎಲ್ಲ ನೀಟಾಗಿ ಆಗಿದೆ. ಆಸ್ ಯು ಕ್ಯಾನ್ ಸಿ ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ಲುಕ್ ಕಂಪ್ಯಾರಿಸನ್ ಕೂಡ ಹಾಕ್ತೀನಿ. ಸೊ ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ನೌ ವಿಲ್ ಗೋ ಫಾರ್ ದಿ eye makeup ko again I'm using this Lakme Iconic eyeliner. Okay, shake it. ಸೊ ಇವಾಗ ಫುಲ್ ಐ ಮೇಕಪ್ ಎಲ್ಲ ಆಗಿದೆ ವಿತೌಟ್ ಎನಿ ಐ ಶ್ಯಾಡೋ, ಜಸ್ಟ್ ಐಲೈನರ್ ಅಷ್ಟೇ ಆಗಿರೋದು. So now we'll go for lip makeup. That is again ಇದು Choco Nude 3 shade ಅಲ್ಲಿ Choco Nude 3 shade ಅಲ್ಲಿ ಅದಪ್ಪ ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಐಲೈನರ್ ಆಲ್ರೆಡಿ ಖಾಲಿ ಐಲೈನರ್ ಅಂತ ಲಿಪ್ ಲೈನರ್ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದೀನಿ. ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್ ಅಂತ ಇನ್ ದ ಶೇಡ್ ಆಫ್ Choco Nude 3. ಸೊ ನಾವು ಸ್ವಿಸ್ ಬ್ಯೂಟಿ ಅವ್ರದ್ದು Choco Nude ಲಿಪ್ ಲೈನರ್ ಹಾಕಿ ಫುಲ್ ಲಿಪ್ ಲೈನರೇ ಅಪ್ಲೈ ಮಾಡಿರೋದು ಬಿಕಾಸ್ ಐ ಲವ್ ನ್ಯೂಡ್ ಕಲರ್ಸ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಒಂದು ಬಟ್ಟೊಂದು ಇಟ್ಕೊಂಡ್ಬಿಟ್ರೆ ಈ ಲುಕ್ ಫುಲ್ ಕಂಪ್ಲೀಟ್ ಆಗುತ್ತೆ. ಐ ವಿಲ್ ಗೆಟ್ ಬ್ಯಾಕ್ ಟು ಯು ಒನ್ಸ್ ಐ ಗೆಟ್ ಮೈ ಬಿಂದಿ. ಸೊ ದಿಸ್ ಇಸ್ ಮೈ ಕಂಪ್ಲೀಟ್ ಲುಕ್. ಹೇಗನ್ನಿಸ್ತು ಟ್ರೈ ಮಾಡಿ ಕಮೆಂಟ್ ಮಾಡಿ. ಕೀಪ್ ಸಪೋರ್ಟ್.